ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧರ್ಮ ಹೇಮಂತ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಶ್ರವಣ್ ಬೇಸರದಿಂದ ನಿಂತಿರ್ತಾರೆ. ಸಂಗೀತನ ಜೊತೆ ಮಾತನಾಡ್ತಾ ಏನ್ ಮಾಡೋದು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಸಂಗೀತ ಇದ್ದವರು ಸದ್ಯ ಶ್ರವಣ ದೇವ್ರ ದಯದಿಂದ ನನ್ನ ಮಗನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಲಿ ಕಣೋ ಅಂತಾರೆ. ಅಷ್ಟರಲ್ಲಿ ಶ್ರವಣ್ ಅವ್ರಿಗೆ ಗೊತ್ತಿರುತ್ತೆ ಕ್ಯಾನ್ಸಲ್ ಆಗುತ್ತೆ, ಯಾಕೆಂದ್ರೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಹೇಳಿ. ಅಕ್ಕ ಒಂದ್ ಲೋಟ ಟೀ ಕುಡಿಬೇಕು, ಅಷ್ಟರಲ್ಲಿ ಟೀ ಕುಡಿಯೋಣ ಎಲ್ರೂ. ಅದಕ್ಕೆ ಸಂಗೀತ ಆಯ್ತು ಕಣೋ, ತಕ್ಷಣ ಮಾಡ್ಕೊಬರ್ತೀನಿ ಅಂದಾಗ ಶ್ರವಣ್ ಬೇಡಕ್ಕ, ಭೂಮಿನೇ ಮಾಡ್ಲಿ, ಭೂಮಿ ಕೈ ಟೀ ಕುಡಿಬೇಕು ಹಾಗಂದಿದ್ದಾಗನೆ ಭೂಮಿ ಖುಷಿಯಾಗಿ ಸಂಗೀತ ಅವರಿಬ್ರು ಖುಷಿ ಆಯ್ತಾರೆ. ಆಯ್ತು ಈಗ್ಲೇ ಮಾಡ್ಕೊಬರ್ತೀನಿ ಸಾಹೇಬ್ರಿ ಅಂತ ಅಡ್ಗೆ ಮನೆಗೆ ಹೋಗ್ತಾಳೆ. ಹೋಗಿ ಟೀ ಮಾಡಕ್ಕೆ ಅಂತ ತಯಾರಿ ನಡೆಸ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರವಣ್ ಅಡ್ಗೆ ಮನೆಗೆ ಬರ್ತಾರೆ. ಅಡ್ಗೆ ಮನೆಗೆ ಬಂದು ತಿರುಗಿ ನೋಡ್ತಾಳೆ, ಶ್ರವಣ್ ನಿಂತಿರ್ತಾಳೆ. ಸಾಹೇಬ್ರೆ ಏನ್ ಬೇಕಿತ್ತು, ಅಡ್ಗೆ ಮನೆಗೆ ಬಂದಿದ್ದೀರಲ್ಲ, ಟೀ ನಿಮ್ಗೆ ಅವತ್ತು ಎಲ್ರಿಗೂ ಕೂಡ ವಿಧವಾದ ಟೀ ಮಾಡ್ಕೊಟ್ನಲ್ಲ, ಹಾಗೆ ನಿಮಗೆ ಶುಂಠಿ ಟೀ ಮಾಡ್ಕೊಡ್ಲಾ? ಹಾಗಂದಾಗ ಶ್ರವಣ್ ಬೇಡ, ನಾನು ಯಾವ ಟೀ ಮಾಡಿದ್ರು ಚೆನ್ನಾಗ್ ಮಾಡ್ತೀಯ, ನನ್ಗೆ ಮಾಮೂಲಿನೇ ಮಾಡ್ಕೊಡು, ಎಲ್ರಿಗೂ ಮಾಡ್ಕೊಟ್ಟ ಹಾಗೆ. ಮತ್ತೆ ಭೂಮಿ ಕೇಳ್ತಾಳೆ ಶ್ರವಣ ಏನ್ ಬೇಕಿತ್ತು ಅಂದಾಗ ಶ್ರವಣ್ ತಡವರಿಸ್ತಾರೆ. ಅವ್ಗೆ ಹೆಂಗೆ ಅಂದ್ರೆ ಕರುಳು ಕರಿಯುತ್ತೆ ಭೂಮಿ ಕಡೆಗೆ, ಎತ್ತು ಮಗಳಲ್ವೇ, ಹಾಗಾಗಿ ಪದೇ ಪದೇ ಅವಳ ಜೊತೆನೆ ಇರ್ಬೇಕು, ಅವಳ ಹತ್ರನೇ ಮಾತಾಡ್ಬೇಕು, ಅವಳ ಹತ್ರನೇ ನಿಂತ್ಕೋಬೇಕು, ಅವಳ ಹತ್ರನೇ ಇರ್ಬೇಕು ಅನ್ನೋಂಥದ್ದು ಕಾಡುತ್ತೆ. ಅದಕ್ಕೆ ಶ್ರವಣ್ ನನಗೊಂದ್ ದೊಡ್ಡ ನೀರ್ ಬೇಕಿತ್ತು ಅಂತ ತಡವರಿಸ್ತಾರೆ. ಆಯ್ತು ಅಂತ ಹೇಳಿ ತಕ್ಷಣ ನೀರ್ ಕೊಡ್ತಾಳೆ. ನೀರ್ ತಗೊಂಡು ಆಚೆ ಬರ್ತಾರೆ. ಆಚೆ ಬರ್ತಿದ್ದಾಗನೆ ದೇವಿಯಾನಿ ಗೊಣಗ್ತಾಳೆ. ಈ ಶ್ರವಣಂದು ಜಾಸ್ತಿ ಆಯ್ತು ಭೂಮಿ ಮೇಲೆ ಪ್ರೀತಿ, ಹೇಗಾದ್ರೂ ಮಾಡಿ ಇಬ್ಬರನ್ನು ದೂರ ಮಾಡ್ಬೇಕು ಅಂತ ಹೇಳಿ ಅಷ್ಟ್ರಲ್ಲಿ ಟೀ ತಗೋ ಬರ್ತಾಳೆ. ಟೀ ತಗೋ ಬಂದ್ಬಿಟ್ಟು ಸತ್ಯಣ್ಣ ಮೊದಲು ಕೊಟ್ಟಾಗ ಸತ್ಯಣ್ಣ ಹಬ್ಬ ಥ್ಯಾಂಕ್ಸ್ ಕಣಮ್ಮ, ನಾನು ಭೂಮಿ ನಾನಾ ಕಡೆ ಟೀ ಕುಡ್ದಿರ್ಬೋದು, ಆದ್ರೆ ಈ ಕಡಕ್ ಚಾ ಇದೆಯಲ್ಲ, ಅಂದ್ರೆ ನನ್ನ ತಂಗಿ ಮಾಡೋ ಟೀ ಇದೆಯಲ್ಲ, ಅದ್ರ ಮುಂದೆ ಯಾವುದು ಅಲ್ಲಮ್ಮ, ಬಹಳ ಖುಷಿ ಆಗೋಯ್ತು, ನೀನ್ ಕೊಟ್ಟು ಟೀ ತಲೆನೋ ಎಲ್ಲ ಹೊಟ್ಟೋಯ್ತು. ಎಲ್ರಿಗೂ ಟೀ ಕುಟ್ಕೊಂಡ್ ಬರ್ತಾಳೆ. ಕೊಟ್ಟಾದ್ಮೇಲೆ ಆಚೆ ರಾಮಣ್ಣ ಹೋಗ್ಬಿಟ್ಟು ಕಾಲೋನಿ ಜನರನ್ನೆಲ್ಲ ಓಡಿಸ್ತಾ ಇರ್ತಾರೆ. ನಿಮ್ಮಿಂದಾಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತೀರಾ? ಇವತ್ತು ನನ್ನ ಮಗ ನಿಮ್ಮನ್ನ ರಕ್ಷಣೆ ಮಾಡಿದ್ದಕ್ಕೆ ಇವತ್ತು ನನ್ನ ಮಗ ಟ್ರಾನ್ಸ್ಫರ್ ಆಗಿದ್ದಾನೆ. ಇವತ್ತು ರಾಣ ಕೈಲಿ ಕ್ಯಾನ್ಸಲ್ ಮಾಡ್ಸೋಣ ಅಂದ್ರೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ಎಂತ ಪರಿಸ್ಥಿತಿ, ನಾಚಿಕೆ ಆಗಲ್ವಾ ನಿಮ್ಗೆ? ಇನ್ನೂ ಇಲ್ಲೇ ಇದೀರಲ್ಲ, ಮೊದ್ಲು ಹೊರಡಿ ಇಲ್ಲಿಂದ. ಅಗತ್ಯದಾಗಿನ ಸಂಗೀತ ಬರ್ತಾರೆ. ಸಂಗೀತ ಬಂದು ರೀ ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಭೂಮಿ ಅಲ್ಲಿಂದ ಕುಕ್ಕೊಳ್ತಾಳೆ. ಮಾವ ಕುಕ್ಕೊಂಡು ಓಡ್ ಬರ್ತಾಳೆ. ಓಡ್ ಬಂದ್ಬಿಟ್ಟು ಮಾವ ಅನ್ನ ಹಾಕಿದ ಕೈಲಿ ಹಂಗಸ್ಬಾರ್ದು, ನೀವ್ ಆತರ ಎಲ್ಲ ಮಾತಾಡಕ್ ತರವಲ್ಲ, ಅಜಿತ್ ಸಾಹೇಬ್ರು ಬಂದ್ಮೇಲೆ ಎಲ್ಲ ಸಾಲ್ವ್ ಆಗುತ್ತೆ, ಸುಮ್ನಿರಿ. ಸಂಗೀತ ನಡೀರಿ, ನೀವು ನಡೀರಿ ಒಳಕ್, ಮೊದ್ಲು ನಡೀರಿ ಒಳಕ್ಕೆ ಅಂತ ಹೇಳಿ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಹೋದ್ಮೇಲೆ ಭೂಮಿ ಎಲ್ರಿಗೂ ಟೀ ಕೊಡಕ್ಕೆ ಅಂತ ಟೀ ತಂದಿರ್ತಾಳೆ. ತಂದಾಗ ಲಕ್ಷ್ಮಿ ಕೇಳ್ತಾಳೆ, ಸರಿನಾ ಭೂಮಿ ನಿಮ್ಮ ಮಾವ ಮಾತಾಡಿದ್ದು? ಭೂಮಿ ಹೇಳ್ತಾಳೆ, ಲಕ್ಷ್ಮಿ ಅಕ್ಕ ಬೇಸರ ಮಾಡ್ಕೋಬೇಡ, ನನಗೆ ಅಂತೀನಿ ಅಂತ. ಅವರು ಮಗನಿಗೆ ಈಗ ಆಯ್ತಲ್ಲ ಅಂತೇಳಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಆತರ ಅಂದಿದಾರಷ್ಟೇ, ಆದ್ರೆ ಅಂದಿದ್ ತಪ್ಪೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಬೇಸರ ಮಾಡ್ಕೊಬೇಡಿ, ನೀವೆಲ್ಲೂ ಹೋಗ್ಬೇಡಿ. ಲಕ್ಷ್ಮಿ ಹೇಳ್ತಾಳೆ, ಇಲ್ಲ ಭೂಮಿ ನಾವು ಹೊರಟು ಬಿಡ್ತೀವಿ. ಭೂಮಿ ಹೇಳ್ತಾಳೆ, ಅಜಿತ್ ಸಾಹೇಬ್ರು ಹೇಳಿದ್ರಲ್ಲ ಅವ್ರ ಫ್ರೆಂಡ್ ತೋಟಕ್ಕ, ನಾನು ಬರ್ತೀನಿ. ಲಕ್ಷ್ಮಿ ಕೇಳ್ತಾಳೆ, ಇಲ್ಲ ನಾವ್ ಅಲ್ಲಗಲ್ಲ, ನಾವು ಎಲ್ಲಾದ್ರೂ ಹೋಗ್ತೀವಿ. ಭೂಮಿ ಹೇಳ್ತಾಳೆ, ಎಲ್ಲಿಗೆ ಹೋಗ್ತೀರಾ ಹೇಳಿ? ಕಾಲೋನಿಗೆ ಹೋಗ್ಲಿಕ್ಕೆ ನಿಮ್ಮನ್ನ ಬಿಡ್ತಾನೆ ಅಂತ ತಿಳ್ಕೊಂಡಿದ್ದೀರಾ ರಾಣ? ಅಲ್ಲೇ ಬಲಿ ಹಾಕ್ತಾನೆ. ಹೇಳಿದ್ ಮಾತು ಕೇಳಿ, ಸಾಹೇಬ್ರು ಸಾಯಂಕಾಲ ಬಂದ್ಮೇಲೆ ಎಲ್ಲ ಸಾಲ್ವ್ ಆಗುತ್ತೆ, ಈಗ ಇರೋದಿಲ್ಲ, ಸುಮ್ಮನೆ ನಿಮ್ಗೆ ವ್ಯವಸ್ಥೆ ಆಗುತ್ತೆ. ಎಲ್ಲಿಗೆ ಹೋಗ್ತೀಯ ಲಕ್ಷ್ಮಿ ಅಕ್ಕ? ತೋಟಕ್ಕೂ ಅಲ್ದಲ್ಲೇನೆ ಇನ್ನೆಲ್ಲಿಗೆ ಹೋಗ್ತೀಯ ಹೇಳು ಅಂದಾಗ ಲಕ್ಷ್ಮಿ ಅಕ್ಕ ಮೌನ ವಹಿಸ್ತಾಳೆ. ಮೌನ ವಹಿಸಿದ್ದಾಗೇನೆ ಭೂಮಿ, ಇದಕ್ಕೆ ನಾನು ಹೇಳಿದ್ದು, ಸುಮ್ಮನೆ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡ್ಬಿಟ್ಟು ಒಳಕ್ ಬರ್ತಾಳೆ. ಒಳಕ್ ಬಂದವಳೆ ಹೇಳೋದಿಲ್ಲ ಯಾರಿಗೂನವೆ, ತನ್ನ ಪಾಡಿಗೆ ತನ್ನ ಹೊರಟೋಗ್ಬಿಡ್ತಾಳೆ. ಹೊರಟೋಗ್ತಿದ್ದಾಗೇನೆ ಈ ಕಡೆ ಸಂಗೀತ ರಾಮಣ್ಣನ ಬೈತಾಳೆ, ಏನ್ರಿ ನೀವು ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ? ಅವ್ರ ಪಾಪ ಆಶ್ರಯ ಇಲ್ಲ ಕಣ್ರಿ, ಆಶ್ರಯ ಇಲ್ಲದ ಜನ ಬಂದು ಗುಳೋ ಅಂತ ಅಳ್ತಾ ಇದ್ರೆ ಅಂತವ್ರಿಗೆ ಅಜಿತ ಆಶ್ರಯ ಕೊಟ್ಟಿದ್ದಾನೆ. ಆಶ್ರಯ ಕೊಟ್ಟಿರೋದಕ್ಕೆ ನೀವು ಈ ತರ ಎಲ್ಲ ಮಾತಾಡ್ತಿರಲ್ಲ, ಸರಿನಾ? ಅವ್ರು ನೊಂದ್ಕೊಂಡು ಹೋದ್ರೆ ಆ ಶಾಪ ನಮ್ಗೆ ಒಳ್ಳೇದೇನ್ರಿ ಅಂತ ಹೇಳ್ತಾರೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಜಿತ್ ಪೊಲೀಸ್ ಆಫೀಸರ್ಗೆ ಪ್ರಶ್ನಿಸ್ತಾ ಇರ್ತಾರೆ, ಅಲ್ಲ ಸರ್, ನಮ್ಗೆ ಇವತ್ತು ಪೊಲೀಸ್ ಆಫೀಸರ್ ಆಗಿ ಈ ಇಲಾಖೆಗೆ ಏನ್ ಬಿಗಿ ಬಂದೋಬಸ್ತಿದೆ ನೀವು ಹೇಳಿ ನೋಡೋಣ. ಈ ಕಳ್ಳರಿಗೆ, ಕೊಲೆಗಡಕರಿಗೆ, ದರೋಡೆಕೋರರಿಗೆಲ್ಲ ನಾವೇ ಮಣೆ ಹಾಕ್ತಂಗಾಗತ್ತೆ, ಹೌದಲ್ವೇ ಸರ್?
ನನಗೆ ಒಬ್ಬ ನನ್ನ ಟ್ರಾನ್ಸ್ಫರ್ ಆಗಿರೋದನ್ನ ಸರ್, ನನ್ಗೆ ಒಬ್ಬ ಇವನ್ ಕಡೆ ಇರ್ತಕ್ಕಂಥ ರೌಡಿ ಗ್ಯಾಂಗ್ನವನು ಫೋನ್ ಮಾಡಿ ಹೇಳ್ತಾನೆ, ಅಪ್ಡೇಟ್ ಮಾಡ್ತಾನೆ ನನಗೆ ಟ್ರಾನ್ಸ್ಫರ್ ಆಗಿದೆ ನಿನ್ಗೆ ಅಂತ ಹೇಳಿ. ಅವನ್ ಕಾರ್ಡಿನಲ್ಲಿ ನನ್ನ ಸ್ವಾಭಿಮಾನವನ್ನ ಹಾಕಿ ಒಸುಕ್ತಾ ಇದ್ದಾನೆ ಸರ್ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಅಜಿತ್ ಬೇಸರ ಮಾಡ್ಕೊಬಿಡಿ, ನೀವು ಟ್ರಾನ್ಸ್ಫರ್ ಆಗಿದೆಯಲ್ಲ ಅಂತ ಫಸ್ಟ್ ಡೇಟ್ ಅಲ್ಲಿ ಈ ರೀತಿ ಬಂದಿದ್ದೀರಾ, ಬೇಸರ ಮಾಡ್ಕೋಬಿಡಿ, ನಿಮ್ಗೆ ಅದೊಂಥರ ನೋವಾಗ್ತಾ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ ನನಗೆ. ಏನ್ ಮಾಡೋದು, ಮೇಗ್ಲದು ಆರ್ಡ್ರನ್ನ ನಾವು ಒಬೆ ಮಾಡ್ಲೇಬೇಕಲ್ವಾ. ಹಂಗಂದಾಗ ಅಜಿತ್ತು, ಏನ್ ಮೇಗ್ಲ ಆರ್ಡ್ರ್ ಸರ್, ಮೇಲಧಿಕಾರಿಗೆ ಆರ್ಡ್ರು ಏನ್ ಸರ್ ಇದು? ಅನ್ಯಾಯಕಾರರಿಗೆ ಕೊಲೆಗಡಲಿಕ್ಕೆ ಮಣೆ ಹಾಕೋದನ್ನೇ ಇದನ್ನೇ ಸರ್ ಆರ್ಡರ್ ಮಾಡೋದು? ನಮ್ಮಂತ ಪೊಲೀಸ್ ಆಫೀಸರ್ ಇಲ್ಲಿಂದ ಓದು ಅಂತ ಅಂದ್ರೆ ಅವ್ರಿಗೆ ಆಡಿದ್ದ ಆಟ. ಮತ್ತೆ ಅನ್ಕೊಳಲ್ವ ಸರ್ ರಾಣಾ ಅಂತವ್ರು, ನೋಡು ನಾನು ಎಂತ ಲೆವೆಲ್ ಅಲ್ಲಿ ಇದ್ದೀನಿ, ನಾನು ಎಷ್ಟು ಅಧಿಕಾರನ ಇಟ್ಟಿದ್ದೀನಿ, ಎಲ್ಲರನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಇಂಥವ್ರನ್ನೆಲ್ಲ ಕ್ಷಣಾರ್ಧದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಮಲ್ಲಿ ಯಾವ ಲೆಕ್ಕ ನನಗೆ ಅಂತ ಹೇಳಿ ಮೆರೆಯೋದಿಲ್ವಾ ಸರ್? ನಮ್ಮನ್ನ ಒಂದು ಕಾಲಡಿಕೆ ಹಾಕೊಂಡು ಹೊಸಿಗೋದಿಲ್ಲ ಸರ್? ನಾವು ಕೂಡ ಸಿಂಹನ ಇಟ್ಕೊಂಡಿದೀವಿ ಲಾಂಛನವಾಗಿ ಟೋಪಿನಲ್ಲಿ. ಏನ್ ಅರ್ಥ ಸರ್ ಅದಕ್ಕೆ? ಅದರಷ್ಟೇ ಬಲಿಷ್ಠರು ಅಂತ ಹೇಳಿ, ನಮ್ಮನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ವಾ ಸರ್? ಅದಕ್ಕೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ನಿಮ್ಗೆ ವಿಶೇಷವಾದಂತ ಡೆಪ್ಟೇಷನ್ ಅಪ್ಪ ಇದು ಅಂದಾಗ ಅಜಿತ್ ಯಾವ ಡೆಪ್ಟೇಷನ್ ಸರ್ ಇದು? ಯಾರಿಗ್ ಬೇಕು ಸರ್ ಇದು? ನನ್ಗೆ ಅವಶ್ಯಕತೆ ಇಲ್ಲ ಇದು. ಮತ್ತೆ ಅಜಿತ್ ಮುಂದಿರ್ತಾರೆ, ಸರ್ ಒಂದೇ ಒಂದು ಅವಕಾಶ ಕೊಡಿ, ಈ ರಾಣಾಗೆ ಏನು ಪೊಲೀಸ್ ಇಲಾಖೆ ಅಂದ್ರೆ ಏನು ಅನ್ನೋದನ್ನ ಬಿಸಿ ಮುಟ್ಟಿಸ್ತೀನಿ, ಸಾಕಪ್ಪ ಇವ್ರ ಸವಾಸ ಅನ್ಬೇಕು, ಆ ತರ ಟ್ರೀಟ್ಮೆಂಟ್ ಕೊಟ್ಟು ಬಲಿ ಆಗ್ತೀನಿ, ಇದೊಂದು ಅವಕಾಶ ಕೊಡಿ. ಅದಕ್ಕೆ ತಲೆ ಕೆಳಕಾಗ್ತಾರೆ. ಅಜಿತ್ ಹೇಳ್ತಾರೆ ಅದಕ್ಕೆ, ಅರ್ಥ ಆಯ್ತು ಬಿಡಿ ಸರ್, ನಿಮ್ಮ ಮೌನನೇ ಉತ್ತರ ಕೊಡ್ತಾ ಇದೆ. ಆಯ್ತು, ನನಗೆ ಇಲ್ಲಿ ಬೆಲೆ ಇಲ್ದಂತ ಈ ಒಂದು ಇಲಾಖೆಯಲ್ಲಿ ನನಗೆ ಉದ್ಯೋಗ ಬೇಡ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದಾಗ ಸೆಲ್ಯೂಟ್ ಹೊಡೆದು ಆಫೀಸರ್ ಇದ್ದವರು, ಅಜಿತ್ ನಿಂತ್ಕೋ, ನಿನ್ನಂತ ನಿಷ್ಠಾವಂತ ಆಫೀಸರ್ ನಮ್ಗೆ ಅವಶ್ಯಕತೆ ಇದೆ, ನೀನ್ ಇಮ್ಮಿಡಿಯೇಟ್ ಆಗಿ ಹೋಗಿ ರಾಣನ್ನ ಅರೆಸ್ಟ್ ಮಾಡು, ನನ್ ಸಪೋರ್ಟ್ ಇದೆ ಅಂತ ಹೇಳಿ ಕಳಿಸ್ತಾರೆ. ಖುಷಿಯಾಗಿ ಅಜಿತ್ ಈ ಕಡೆ ಬರ್ತಾರೆ. ಇಲ್ಲಿ ಮನೆಯಲ್ಲಿ ವಾದ ವಿವಾದ ನಡೆಯುತ್ತೆ ಸಂಗೀತಂಗೂ ರಾಮಣ್ಣಂಗೂ. ಸಂಗೀತ ಮತ್ತೆ ಹೇಳ್ತಾರೆ, ಏನ್ರಿ ಸ್ವಲ್ಪನಾದ್ರೂ ಕರುಣೆ ಬೇಡ್ವಾ, ಪಾಪ ಇಲ್ಲಿಗ್ರಿ ಹೋಗ್ತಾರೆ ಅವರು, ಆಸರೆ ಇಲ್ಲ ಕಣ್ರಿ ಅವ್ರಿಗೆ, ಏನ್ ಮಾಡ್ಬೇಕು? ಅಮ್ಮ ನೀನಾದ್ರೂ ನಿನ್ನ ಅಳಿಯಂಗೆ ಹೇಳಮ್ಮ. ರಾಮಣ್ಣ, ಸುಮ್ನೆ ಇದ್ಬಿಡ್ತೀಯ ಸಂಗೀತ, ನನಗೆ ನೋವಾಗ್ತಾ ಇದೆ, ರಾಣ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ನ ಮಗನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತಾ ಇಲ್ಲ ಅಂತ ಹೇಳಿ ಅಜ್ಜಿನೂ ಮೌನ ವಹಿಸ್ತಾರೆ. ಶ್ರವಣ್ ಹತ್ರ ಹೋಗಿ ಸಂಗೀತ, ಶ್ರವಣ್ ನೀನಾದ್ರೂ ಹೇಳು, ನೀನು ಸುಮ್ಮನೆ ಇದೆಯಲ್ಲೋ. ಶ್ರವಣ್ ಹೇಳ್ತಾರೆ, ಬಕ್ಕ ಆಚೆ ಏನಾಗಿದೆ ನೋಡ್ಕೊಳ್ಳೋಣ. ಆಚೆ ಬರ್ತಾರೆ ಸಂಗೀತ ಶ್ರವಣ್ಣು, ಅವ್ರು ಇರೋದಿಲ್ಲ ಕಾಲೋನಿಯವರು. ಮತ್ತೆ ಒಳಗ್ ಬಂದ್ಬಿಟ್ಟಂತಾಳೆ, ಅವ್ರು ಯಾರು ಇಲ್ಲ ಕಣ್ರಿ, ಹೊರಟೋಗಿದ್ದಾರೆ, ಎಂತ ಕೆಲಸ ಮಾಡಿದ್ರಿ? ಅಷ್ಟು ರಾಮಣ್ಣ ಫೋನ್ ತಗೊಂಡು ರಾಣಕ್ ಫೋನ್ ಮಾಡ್ತಾ ಇರ್ತಾರೆ. ಅಷ್ಟು ಭೂಮಿ ಈ ಕಡೆ ಸಂಗೀತಕ್ಕೆ ಫೋನ್ ಮಾಡ್ತಾರೆ, ಸಂಗೀತ ಭೂಮಿಗೆ ಫೋನ್ ಮಾಡ್ತಾರೆ, ಎಲ್ಲಿದೆಯಮ್ಮ ಭೂಮಿ ಅಂದಾಗ ಭೂಮಿ, ಅತ್ತೆ ನನ್ನ ಗಂಡ ಈ ಸ್ಥಿತಿಲಿರೋದನ್ನ ನನ್ನ ಹೆಂಡತಿಯಾಗಿ ನೋಡಕ್ ಆಗ್ತಲ್ಲ, ಕಳ್ ಕಿತ್ತು ಬರ್ತಾ ಇದೆ, ಹಾಗಾಗಿ ಅವ್ರಿಗೆ ಎಗ್ಲು ಕೊಡ್ಲಿಕ್ಕೋಸ್ಕರ ನಾನು ಕಾಲೋನಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸಂಗೀತ ಹೇಳ್ತಾರೆ, ಸಂಗೀತ ಮನೆ ಮಾತ್ರ ಬಿಟ್ಟು ಹೋಗ್ಬಿಡಮ್ಮ ಬಾಮ್ಮ ಅಂದಾಗ ಭೂಮಿ, ನನ್ನ ಗಂಡನ್ಗೆ ಮಾತು ಕೊಟ್ಟಿದ್ದೀನಿ ಅಂತ ಎಂತ ಸಂದರ್ಭದಲ್ಲಿ ಬಿಟ್ಟು ಹೋಗಲ್ಲ ಅಂತ ಹೇಳಿ, ನಾನು ಮನೆ ಬಿಟ್ಟು ಹೋಗ್ತಾ ಇಲ್ಲ, ಅವ್ರ ಜವಾಬ್ದಾರಿ ನಿಭಾಯಿಸಕ್ ಹೋಗ್ತಾ ಇದ್ದೀನಿ. ಸಂಗೀತ ಶ್ರವಣ್ ಕೇಳ್ತಾರೆ, ಏನು ಶ್ರವಣ್ ಆಗಂದ್ರೆ ಅಂದಾಗ ಶ್ರವಣ್ಣು, ಅಕ್ಕ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸೋದ್ ಕಣಕ್ಕ, ಹೇಗ್ ಮಾಡಿಸ್ತಾಳೆ ಇವಳು ಅಂತೇಳಿ ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರಾಮಣ್ಣ ರಾಣಾಗ್ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಿದ್ದಂಗೆ, ರಾಣ ಸಾಹೇಬ್ರೆ, ನೀವು ನಿಮ್ಮಿಂದ ಟ್ರಾನ್ಸ್ಫರ್ ಆಗಿರೋದು ಅಂತ ಕೇಳ್ಪಟ್ಟದ್ ನಿಜನೂ ಸುಳ್ಳೋ ಗೊತ್ತಿಲ್ಲ, ನಮ್ಮ ಮಗನ್ನ ನಮ್ ಕಣ್ಮುಂದೆನೆ ಇಟ್ಕೋಬೇಕು ಅಂತ ಆಸೆ, ದಯಮಾಡಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿ. ಅಷ್ಟೊತ್ತಿಗೆ ಆ ಕಡೆಯಿಂದ ಸಾಕ್ಷಿ ಓಡ್ ಬರ್ತಾಳೆ. ಓಡ್ ಬಂದು, ಡ್ಯಾಡ್ SP ಆಫೀಸಿಂದ ನಮ್ಮವ್ರೊಬ್ರು ಫೋನ್ ಮಾಡಿದ್ದಾರೆ, ಕ್ಯಾನ್ಸಲ್ ಆಯ್ತಂತೆ ಇವನ ಆರ್ಡ್ರು ಅಂತ ಅಂತಿದ್ದಾಗೇನೆ ಇವನ್ ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡ್ತಿದ್ದಾಗೇನೆ ಶರವಣ್ಣು ಗಾಬರಿ ಆಗ್ತಾನೆ. ರಾಮಣ್ಣ, ನೋಡು ಫೋನ್ ಕಟ್ ಮಾಡಿದ್ರು, ಏನ್ ಸಂಗೀತ ನೀನು ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳ್ತಾಳೆ. ಹಾಗಂದಾಗ ಸಂಗೀತ ಏನು ಮಾತಾಡೋದಿಲ್ಲ, ಸುಮ್ಮನಾಗ್ತಾರೆ. ಈ ಕಡೆ ಭೂಮಿ ಜೊತೆನಲ್ಲಿ ಹೋಗ್ತಾಳೆ. ಅಜಿತ್ ಕೂಡ ಇನ್ನೇನು ಬರ್ಬೇಕು ರಾಣ ಮನೆ ಹತ್ರ, ಅಷ್ಟರಲ್ಲಿ
ಭೂಮಿ ಎಲ್ಲ ವಾಸಲೆ ಕಾಲೋನಿಯವ್ರನ್ನೆಲ್ಲ ಕರ್ಕೊಂಡೋಗಿ ಗೇರವ್ ಮಾಡ್ತಾಳೆ. ಗೇರವ್ ಮಾಡಿ ಧಿಕ್ಕಾರ ಕೂಗ್ತಾಳೆ, ಧಿಕ್ಕಾರ ಧಿಕ್ಕಾರ ರಾಣನ್ ಧಿಕ್ಕಾರ, ಈ ಕೂಡ್ಲೆ ಇವನನ್ನ ಅರೆಸ್ಟ್ ಮಾಡ್ಬೇಕು, ನಮ್ಮ ಕಾಲೋನಿನ ನಮ್ಗೆ ವಾಪಸ್ ಕೊಡ್ಸ್ಕೊಡ್ಬೇಕು ಅಂತ ಹೇಳಿ ಧಿಕ್ಕಾರ ಕೂಗ್ತಾಳೆ. ಧಿಕ್ಕಾರ ಕೂಗ್ತಿದ್ದಾಗೇನೆ ಅದೇ ಸಮಯಕ್ಕೆ ಅಜಿತ್ ಕೂಡ ಪೊಲೀಸ್ ವ್ಯಾನ್ ಇಂದ ಕೆಳಗಿಳಿದ ಜೀಪಿಂದ ಇಳಿದ ತಕ್ಷಣ ಅವ್ಳು ಸಾಕ್ಷಿ, ರೀ ಅಜಿತ್ ಅವ್ರೆ ನೋಡ್ರಿ, ನಮ್ಮ ಮೇಲ್ ಬಂದು ಈಗೆಲ್ಲ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ, ಇವ್ರು ಇಮ್ಮಿಡಿಯೇಟ್ ಆಗಿ ಖಾಲಿ ಮಾಡಿಸ್ರಿ ಅಂತ ಹೇಳ್ತಾರೆ. ಅಜಿತ್ ಹೇಳ್ತಾರೆ ಅದಕ್ಕೆ, ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬೇಕಾಗಿರೋದು, ಅವರ ಜಾಗವನ್ನ ಕಿತ್ಕೊಂಡು ನೀವು ಮೆರಿತಾ ಇದ್ದೀರಲ್ಲ, ಅನ್ಯಾಯ ಮಾಡಿದಾರಲ್ಲ, ಅದನ್ನ ನಿಮ್ ಕಡೆಯವರು ಒಪ್ಕೊಂಡಿದ್ದಾರೆ, ನಿಮ್ಮನ್ ಮೊದ್ಲು ಅರೆಸ್ಟ್ ಮಾಡ್ತೀನಿ ಈಗ ಅಂತ ಹೇಳಿ ಅರೆಸ್ಟ್ ವಾರೆಂಟ್ ತಗೊಂಡ್ ಬರ್ತಾನೆ. ಇಬ್ರು ಕೂಡ ಜಂಗಾವಲವೇ ಹುಡುಗೋಗ್ತದೆ, ಗಾಬರಿ ಆಗೋಗ್ತಾರೆ, ಯಾಕೆಂದ್ರೆ ಯಾವುದೇ ವ್ಯವಸ್ಥೆ ಮಾಡ್ಕೊಂಡಿರಲ್ಲ. ಅಂತೂ ಅಜಿತ್ತು ನಿರಾಯಾಸವಾಗಿ ಅವರನ್ನ ಅರೆಸ್ಟ್ ಮಾಡ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.